ಹುಡುಕ್ಬೇಕು. ಮಹಾನ್ ಭಕ್ತರು ಅಂತ ನಿಮ್ಮ ಪ್ರಾರ್ಥನೆನ ಕೇಳಿಸ್ಕೊಂಡಿದ್ದಾನ ಅವನು ಅಲ್ವಾ? ತಮಾಷೆ ಮಾಡೋದಕ್ಕೆ ಏನು ಅನ್ಸೋದಿಲ್ಲ ಅಲ್ವಾ ಸರ್? ಹೌದು ಹೆಂಡತಿ, ಮಹಾಪ್ರು ಅಂತ ಅನ್ಸೋದು. ಇವಾಗ ನಿಮ್ಮನ್ನ ಪರಿಸ್ಥಿತಿ ತಂದವ್ರನ್ನ ಚಾರು ಅಂತ ಪತ್ತೆ ಮಾಡಿ ನೀವೇನು ಚಿಂತೆ ಇವಾಗ ಮನೆಗೆ ಹೋಗ್ಬೋದಲ್ವಾ? ಮಾಮ್ ಮತ್ತೆ ಸಿಸ್ನ ನೋಡ್ಬೇಕು. ಇನ್ನೊಂದು ವೀಕ್ ಬಿಟ್ಟು ಇವ್ರಿಗೆ ಔಷಧಿ ಕೊಡೋದು ಮಾತ್ರ ಮರೆಯಲ್ಲ. ಎಸ್ ಐ ನೋ, ನೀವು ಅವ್ರನ್ನ ಎಷ್ಟು ಟೇಕ್ ಕೇರ್ ಆಯ್ತು ಡಾಕ್ಟ್ರೆ, ಧನ್ಯವಾದ. ನಾನೆಷ್ಟು ಕಾತಿತ್ತ ಗೊತ್ತಾ? ನೀವು ನನ್ನ ಜೀವನದ ದೊಡ್ಡ ಹುಡುಗರೆ ನನ್ನ ಕಣ್ಮುಂದೆ. ಹೀಗಿರುವಾಗ ಯಾಕೆ ಕಣ್ಣೀರು? ಆಗಸ್ತ್ಯ ಸರ್ ಇಂದಾನೆ ಚಿತಾರ ಅಂತ ದೇವ್ರಿಗೆ ಸವಾಲ್ ಹಾಕಿದ್ಲಿಕ್ಕೆ ಈ ಕೂಸು ಸವಾಲ್ನಾಗ ಗೆದ್ಲು ನೋಡು. ಅವತ್ತೆ ಕಟ್ಕೊಂಡಿದ್ರೆ ನಿಮ್ಮನ್ನ ಹುಡುಕ್ಬೇಕು ಅನ್ನೋ ತೀವ್ರತೆ ಕಾಡ್ತಿರ್ಲಿಲ್ಲ. ಹಠ ಹುಟ್ಟಿತ್ತು ಏನೋ ಸರ್. ಆ ತಾಳಿ ನೋಡಿದ್ಮೇಲೆ ನಂಗೆ ನೋಡಪ್ಪ, ನೀನ್ ಏನ್ತಿದ್ ಎಷ್ಟು ದೊಡ್ಡ ಮನಸ್ಸು. ಹೀಗೆ ಈಕೆ ಕಷ್ಟ ಗೊತ್ತಾತ್ ನೋಡು. ತುಂಬಾ ದೊಡ್ಡ ಮಾತಮ್ಮ. GS ಋಣದ ರತ್ನ ಗಣಿಯೋ ಅಂತ ನಾನು ಹೇಗ್ ಮರೀಲಿ ಅಮ್ಮ? ಆಗಸ್ತ್ಯ ಸರ್ ನಿಮ್ಮನ್ನ ಹುಡ್ಕೋದಕ್ಕೆ ತುಂಬ ಉಪಕಾರ ಆಯ್ತು ನಿಮ್ಮಿಂದ. ನೋಡಪ್ಪ, ನಾ ನಿಮ್ಗ ಭಾಳ ಸಲ ಹೇಳೆ, ಇನ್ನು ಮೇಲೆ ನಿಮ್ಮ ಜೀವನದಾಗ ಬರೀ ನಗುನ ಇರ್ತೈತಿ. ಇಷ್ಟೊತ್ತು ಕಾದಿದ್ಯಲ್ಲ, ಇನ್ನು ಸ್ವಲ್ಪ ಹೊತ್ತು ಬಂದ್ ಅದೆಲ್ಲ ಏನು ಆಗಲ್ಲ. ಏನಾಗ್ಬೇಕು ಅಂತ ದೇವ್ರಿಚ್ಛೆ. ಅಗಸ್ತ್ಯ ಮನೆಗೆ ಇದೆಯಲ್ಲೋ? ಏನೋ ಮಾಡ್ಕೊಂಡ್ ಬೃಂದ 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 ಬಾ, ಅಗಸ್ತ್ಯ ಬಂದಿದ ನೋಡು. ಮದುವೆ ಆಗಿದೆಯಂತೆ ನಿಮ್ಗೆ? ಅಗಸ್ತ್ಯ ಏನೋ ಆಗಿದೆ ನಿನಗೆ? ಅಗಸ್ತ್ಯ ಯಾಕೋಯ್